ಸರ್ಕಾರದ ಕೆಲಸಗಳನ್ನು ಮಾಡ್ತಾ ಇರುವಂಥವ್ರು, ಟೆಂಡರ್ಗಳನ್ನು ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರು, ಮೇವರೆಗೂ ಚೆನ್ನಾಗಿದೆಯಪ್ಪ. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟೈಮ್. ಸ್ವಲ್ಪ ದೊಡ್ಡ ಮಗನ ವಿಚಾರದಲ್ಲಿ ಅಥವಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋವುಗಳನ್ನು ಅನುಭವಿಸುವಂಥದ್ದು. ವರ್ಷದ ಆರಂಭದಲ್ಲಿ ಮೃತ್ಯುಂಜಯ ಶಾಂತಿಯನ್ನ ಮಾಡಿಸಿ ಎಷ್ಟೋ ಸಮಸ್ಯೆಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಸಿಂಹರಾಶಿ ನೋಡಿ, ಈ ಸಿಂಹರಾಶಿಯವರಿಗೆ ಬಹಳ ವಿಶೇಷವಾದಂಥ ದಿನಗಳು. ಎಲ್ಲಿವರೆಗೆ ಚೆನ್ನಾಗಿದೆ ಅಂದರೆ ಮೇವರೆಗೂ ಚೆನ್ನಾಗಿದೆ. ನೋಡಿ, ಮೇವರೆಗೂ ಸಿಂಹರಾಶಿಯವರಿಗೆ, ಅದರಲ್ಲೂ ಕೂಡ ಸರ್ಕಾರಿ ಕೆಲಸ ಮಾಡುವಂಥವ್ರು, ರಾಜಕಾರಣಿಗಳು, ರಾಜಕೀಯದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು, ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥವ್ರು, ಸರ್ಕಾರಿ ಅಧಿಕಾರಿಗಳು, ಸರ್ಕಾರದ ಕೆಲಸಗಳನ್ನು ಮಾಡ್ತಾ ಇರುವಂಥವ್ರು, ಟೆಂಡರ್ಗಳನ್ನು ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರು, ಇಂಥವ್ರಿಗೆ ಮೇವರೆಗೂ ಚೆನ್ನಾಗಿದೆಯಪ್ಪ. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಟೈಮ್. ಯಾಕಂದರೆ 11ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಜೊತೆಗೆ ಪಂಚಮಾಧಿಪತಿ ಆದಂತಹ ಗುರು ಇವರ ಜಾತಕದಲ್ಲಿ ಲಾಭಸ್ಥಾನದಲ್ಲಿ ಇರುವಂಥದ್ದು. ಮಕ್ಕಳಿಂದ ಖುಷಿ ಅಥವಾ ಮಕ್ಕಳ ಎಜುಕೇಷನ್ನಲ್ಲಿ ಕೂಡ ಒಂದಷ್ಟು ಅಭಿವೃದ್ಧಿಗಳಾಗುವಂಥ ಸಾಧ್ಯತೆಗಳಿರ್ತದೆ. ಆದರೆ ಪ್ರಾಬ್ಲಮ್ ಏನಂದರೆ, ಮಾರಕಾಧಿಪತಿಯಾದ ಶನಿ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಹೆಣ್ಣು ಮಕ್ಕಳಾದರೆ ಸ್ವಲ್ಪ ಇನ್ಫೆಕ್ಷನ್ಸ್ ಆಗುವಂಥದ್ದು, ಸ್ವಲ್ಪ UTI ಇಶ್ಯೂಸ್ಗಳಾಗುವಂಥದ್ದು, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುವಂಥದ್ದು, ಡೇಟಿನ ಸಮಸ್ಯೆಗಳಾಗುವಂಥದ್ದಾಗತ್ತೆ. ಅದೇ ಗಂಡು ಮಕ್ಕಳೇನಾರು ಆಗಿದ್ದರೆ ಸೊಂಟದ ಕೆಳಭಾಗದಲ್ಲಿ ಸ್ವಲ್ಪ ಕಾಲು ನೋವು, ಮಂಡಿ ನೋವು, ಸೆಳೆತಗಳು ಬರುವಂಥ ಸಾಧ್ಯತೆಗಳಿರ್ತದೆ. ಅದರಿಂದ ಭಾಳ ಎಚ್ಚರಿಕೆಯಾಗಿ ಆರೋಗ್ಯವನ್ನು ನೋಡ್ಕೊಳ್ಳಿ. ಮೇ ಆದಮೇಲೆ ಸ್ವಲ್ಪ ದೊಡ್ಡ ಮಗನ ವಿಚಾರದಲ್ಲಿ ಅಥವಾ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೋವುಗಳನ್ನು ಅನುಭವಿಸುವಂಥದ್ದು, ಸ್ವಲ್ಪ ಅನಾರೋಗ್ಯದ ವಿಷಯಗಳು ಮತ್ತು ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಗಲನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿ ಬರ್ತದೆ. ಆದರೆ ನೀವು ಮೇ ನಂತರ ಅಂದರೆ ಜೂನ್ ಫಸ್ಟ್ ವೀಕ್ ನಂತರ ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನ, ಹೊರದೇಶಕ್ಕೆ ಹೋಗುವಂತಹ ಯೋಗಗಳು ಕೂಡ ನಿಮಗೆ ಬರ್ತದೆ. ಹಾಗಾದರೆ ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳೇನು? ಈ ಸಿಂಹರಾಶಿಯವರು ಏನೆಲ್ಲ ಪರಿಹಾರಾದಿಗಳನ್ನು ಮಾಡ್ಕೋಬೇಕು? ಮೊದಲನೇದಾಗಿ ಅಷ್ಟಮದಲ್ಲಿ ಶನಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಗಣಪತಿ ಹೋಮ, ಒಂದು ಮೃತ್ಯುಂಜಯ ಶಾಂತಿಯನ್ನು ಮಾಡಿಸಿ. ಮತ್ತು ಪ್ರತಿ ಭಾನುವಾರದ ದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ಒಂದು ತಾಮ್ರದ ಚೆಂಬಲ್ಲಿ ಕೆಂಪು ಬಣ್ಣದ ಹೂವನ್ನು ಹಾಕಿ ಅರ್ಘ್ಯವನ್ನು ನೀಡಿ. ಇದರಿಂದ ಈ ಡಿಸ್ಟರ್ಬೆನ್ಸ್ ಎಲ್ಲವೂ ಕೂಡ ನಿಮಗೆ ಕಡಿಮೆ ಆಗ್ತದೆ. ಮತ್ತು 12ನೇ ಮನೆ ಗುರು ಜೂನ್ ಫಸ್ಟ್ ವೀಕಲ್ಲಿ ಗುರು 12ನೇ ಮನೆಗೆ ಬರೋದ್ರಿಂದ ನೀವೇನು ಮಾಡಬೇಕಂದ್ರೆ, ಒಂದಷ್ಟು ಗೋಸೇವೆಯನ್ನು ಮಾಡುವಂಥದ್ದು ಮತ್ತು ಹಸುಗಳಿಗೆ ಕಡಲೆಕಾಳನ್ನು ನೆನೆಸಿ ಪ್ರತಿ ಭಾನುವಾರದ ದಿನ ಹಸುಗಳಿಗೆ ನೀಡುವಂಥ ಕೆಲಸವನ್ನು ಮಾಡ್ತಾ ಬಂದರೆ ಈ ಥರ ಎಲ್ಲ ಡಿಸ್ಟರ್ಬೆನ್ಸ್ಗಳು ಕೂಡ ಕಮ್ಮಿ ಆಗ್ತದೆ. ಅದರಲ್ಲೂ ಕೂಡ ವರ್ಷದ ಆರಂಭದಲ್ಲಿ ಒಂದು ಮೃತ್ಯುಂಜಯ ಶಾಂತಿಯನ್ನು ಮಾಡಿಸಿ ಮತ್ತು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸಿ. ಇದರಿಂದ ಎಷ್ಟೋ ಸಮಸ್ಯೆಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಜೊತೆಗೆ ನಾನು ನಾಯಕ, ನನ್ನಲ್ಲಿ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ, ನಾನು ಏನು ಬೇಕಾದ್ರೂ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲರ ಜವಾಬ್ದಾರಿಯನ್ನು ತಗೋಬೇಡಿ. ಎಲ್ಲ ಕೆಲಸಗಳ ನಾನೇ ಮಾಡ್ತೀನಿ ಅಂತ ಹೋಗಬೇಡಿ. ಮತ್ತು ಹೊಗಳವರಿಂದ ಸ್ವಲ್ಪ ದೂರ ಇರಿ. ಯಾಕಂದರೆ ಹೊಗಳಿಕೆ ಅಥವಾ ಅವ್ರಿವ್ರ ಬಗ್ಗೆ ಹೇಳುವಂಥವರು ನಿಮ್ಮನ್ನು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಅದರ ಜೊತೆಗೆ ಎಲ್ಲ ಕೆಲಸವನ್ನು ನೀವೇ ಮಾಡೋಕ್ಕೆ ಹೋದರೆ ಸ್ವಲ್ಪ ದುಡ್ಡು ಕಾಸು ಹಣ ವಿಚಾರದಲ್ಲಿ ಸ್ಟ್ರಗಲನ್ನು ಮಾಡಬೇಕಾಗ್ತದೆ. ಯಾರ ಜವಾಬ್ದಾರಿಗಳನ್ನು ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ. ಎಲ್ಲರಿಗೂ ಅವ್ರವ್ರ ಜವಾಬ್ದಾರಿಯನ್ನು ಮಾಡಲಿಕ್ಕೆ ಬಿಡಿ ಅಂತ ಹೇಳ್ತಾ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಎಲ್ಲ ರೀತಿ ಅನುಕೂಲ ಆಗುತ್ತೆ. ಓವರಾಲ್ ಈ ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತಂದರೆ, ಮೇ ಜೂನ್ವರೆಗೂ ಚೆನ್ನಾಗಿದೆ. ಸ್ವಲ್ಪ ಆರೋಗ್ಯ ಸಮಸ್ಯೆ ಇರುತ್ತೆ. ಆಫ್ಟರ್ ಮೇ ಅಷ್ಟೊಂದು ಚೆನ್ನಾಗಿಲ್ಲ. ಅದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕಾಗ್ತದೆ. ಶ್ರೀ ಮಾಯಾಕಾರ.